ಇವರೇನ ನಿನ್ನ ಕಟ್ಟಾಕಿದ್ದು? ಭಯ ಪಟ್ಕೊಬೇಡ, ನಾನಿದ್ದೀನಿ. ಇಲ್ಲೇ ಇರು 2 ನಿಮಿಷ. ಯಾರೋ ನೀವೆಲ್ಲ? ನೀನು ಅವನ ಕೆಳಕ್ಕೆ ನಡಿ ಹೋಗೋಣ. ನಿಧಾನ, ಯಾರು ಕಾಣಿಸ್ತಾನೆ ಇರ್ಬೇ. ನಿಧಾನ ನಿಧಾನ ನಿಧಾನ. ಇಲ್ಲೇ ಕೂತಿರೋ, ನೀರು ತಗೊಂಡ್ಬರ್ತೀನಿ. ಸಂಗೀವ, ಬಿಡಿ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಬಿಡಿ ಬಿಡಿ, ನೋಡಿಲಿ, ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಇಲ್ವೇ ಸಂಗೀವ, ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ. ಯಾರು ಸದ್ದು ಮಾಡ್ತಾ ಇರೋದು? ಅಜ್ಜಮ್ಮ, ಸರಿಯಾದ ಟೈಮ್ಗೆ ಬಂದ್ರಿ. ಇಲ್ಲಿ ನೋಡಿ, ಇಲ್ಲಿ ಯಾರಪ್ಪ ಇದು? ಏನಾಯ್ತು? ನಾನು ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ತಲೆ ತುರುಗಿ ಬಿದ್ದಿತ್ತು ಈ ಹುಡುಗಿ. ಸುತ್ತಮುತ್ತ ನೋಡಿದೆ, ಯಾರು ಇರ್ಲಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಸರಿ, ಈ ಹುಡುಗಿನ ಎಲ್ಲೋ ನೋಡಿದೆ ಅನಿಸುತ್ತೆ. ಸರಿ ಅಜ್ಜಮ್ಮ, ಹಾಗಿದ್ರೆ ಒಳ್ಳೇದಾಯ್ತು. ನೀರು ಕುಡಿಸ್ತಾ ಇರಿ, ನಾನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಈಗ ಹೋಗಿ ಹಾಕಿ ಬಂದ್ಬಿಡ್ತೀನಿ. ಹುಷಾರು. ಆಯ್ತು, ಸರಿಯಪ್ಪ. ಯಾರವ್ವ ನೀನು? ತುಂಬಾ ಸುಸ್ತಾಗಿದೀಯಾ? ಸ್ವಲ್ಪ ನೀರು ತಗೊಂಡ್ಬರ್ತೀನಿ ಇರು. ಸ್ವಲ್ಪ ನೀರು ಕೊಡುವ, ಹಾಗೆ ಸರಿ. ಯಾಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೇವಾ? ಯಾರು ನೀವು? ದಿಲ್ಲಿ ಅಲ್ವಾ? ಹಾ, ನಿಮ್ಗೆ ಗೊತ್ತು? ಅದು ನಿನ್ನ ಕಿಡ್ನಾಪ್ ಮಾಡಂತ ಫೋಟೋಸ್ ಕಳ್ಸಿದ್ರಲ್ಲ, ಆವಾಗ ಗೊತ್ತಾಯ್ತು. ಕಿಡ್ನಾಪ?
ಕತೆ ಮುಗೀತು, ಇಟ್ಕೊಳ್ಳ. ನಾನು ಕೇಳ್ತಾನೇ ಇದ್ದೀನಿ, ನೀನು ಸುಮ್ಮನೆ ಕೂತಿದ್ದೀಯ, ಏನಾಯ್ತವ? ಅಜ್ಜಿ ಬೆಳಗ್ಗೆಯಿಂದ ಏನೂ ತಿಂದಿರ್ಲಿಲ್ವಲ್ಲ, ಅದಕ್ಕೆ ತಲೆ ಸುತ್ತಿ ಬಿಟ್ಬಿಟ್ಟೆ. ಅಯ್ಯೋ ಹೌದಾ, ಇರವ್ವ, ತಿನ್ನಕ್ಕೆ ಏನಾದರೂ ತಗೊಂಬರ್ತೀನಿ, ಸರಿಯಾ? ಬೆಳ್ಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಮದ್ವೆ ಒಪ್ಕೊಂಡಿದ್ದೀನಿ, ನಾನು ಈ ಮದ್ವೆ ಒಪ್ಕೊಂಡಿದ್ದೀನಿ. ನಿಮಗೂ ಮಾಯಕ್ಕಂಗೂ ಮಗು ಆಗತ್ತಲ್ಲ, ಆ ಮಗು ನನಗೆ ಕೊಡಿ ಮಾವ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು, ನಾನು ಆ ಮಗುನ ಅಷ್ಟೇ ಚೆನ್ನಾಗಿ ನೋಡ್ಕೊತೀನಿ. ಇನ್ ಮುಂದೆ ಆ ರೀತಿ ಕೆಟ್ಟ ನಿರ್ಧಾರ ತಗೊಳ್ಳಲ್ಲ ಅಂತ ದೇವ್ರ ಮುಂದೆ ನನಗೆ ಪ್ರಮಾಣ ಮಾಡು. ಇನ್ ಮುಂದೆ ಯಾವತ್ತೂ ಆ ರೀತಿ ಕೆಟ್ಟ ನಿರ್ಧಾರ ತಗೊಳ್ಳಲ್ಲ ಮಾವ. ನನ್ನ ಎಲ್ಲ ಕನ್ಸುಗಳಿಗೂ ಇವತ್ತೇ ಕೊನೆ ದಿನ. ಮತ್ತು ಮಾವ ಮಾಯಕ್ಕನ ಮದುವೆ ಆಗ್ತಿದ್ದಾರೆ. ನಾನು ಈ ಊರಿಗೆ ಬಂದು ಮತ್ತು ಮಾವನ ಮದುವೆ ಆಗಿ ಕೊನೆವರೆಗೂ ಇಬ್ರು ಒಟ್ಟಿಗೆ ಬಾಳ್ತೀವಿ ಅನ್ಕೊಂಡಿದ್ದೆ. ಬೇಕು ಅನ್ನೋಷ್ಟು ಪ್ರೀತಿ ಆದ್ರೂ ಸಿಗತ್ತೆ ಅನ್ಕೊಂಡಿದ್ದೆ, ಆದ್ರೆ ಅದು ಯಾವುದೂ ಸಿಗ್ಲಿಲ್ಲ. ನನ್ನ ಪ್ರೀತಿ ಮಂಜುಗಡ್ಡೆ ತರ ಕರ್ಗ ಹೋಗ್ತಿದೆ. ಕೊನೆ ಪಕ್ಷ ಮತ್ತು ಮಾವನ ಮಾಯಕ್ಕನ ಮದುವೆ ನೋಡಕ್ಕೂ ಆಗ್ಲಿಲ್ಲ. ನನಗ ಭಾಗ್ಯ ಸಿಗ್ಲಿಲ್ಲ. ಒಂದ್ ವೇಳೆ ನಾನು ಇಲ್ಲೇ ಕಣ್ಣು ಮುಚ್ಚಿದ್ರು ಅದು ಯಾರಿಗೋ ಗೊತ್ತಾಗ್ಬಾರ್ದು, ಯಾರಿಗೂ ಗೊತ್ತಾಗ್ಬಾರ್ದು. ಮತ್ತು ಮಾವ ಸಾಕು ಸಾಕು ಸಾಕಿನ್ನು ಇರಗೂ ನೀನೇ ಬೆಟ್ಟಗೌಡ್ರೆ, ಇನ್ನೇನ್ ತಡ, ತಗೊಳ್ಳಿ ತಾಳಿ ಕಟ್ಟಿ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರಣಾರ್ಥದಂ. ನೋಡಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಟ್ಟಗೌಡರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಇಬ್ರು ಹಾಗೆ ಆಸಮಣಿ ಮೇಲೆ ಕುತ್ಕೊಂಡ್ಬಿಡಿ. ಚಳಿ ಇಬ್ರು ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡಿ. ನೋಡಿ, ನೀವಿಬ್ರು ಹೋಗಿ ವಸ್ತ್ರ ಬದಲಾಯಿಸ್ಕೊಂಡು ಉಟ್ಕೊಂಡು ಬೇಗ ಬನ್ನಿ.
ಅಪ್ಪ ದೇವ್ರೆ, ನಾನು ಕನಸ್ಕೊಂಡಂಗೆ ಈ ಮದುವೆ ನಡೆದ್ಬಿಟ್ರೆ ನಾನು ಅನ್ಕೊಂಡಾಗೆಲ್ಲ ಆಗ್ಬಿಡತ್ತೆ. ಹಲೋ, ಯಾರು? ಏನು ಮದುಮಗಳು ತುಂಬ ಜಾಲಿಲಿರುವಾಗಿದೆ. ಮದುವೆ ಖುಷಿನಲ್ಲಿ ನಮ್ಮನ್ನೆಲ್ಲ ಮರ್ತಾಗಿದೆ. ಹೌದು, ಸೀರೆ ಹೇಗಿದೆ? ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಮದುವೆ ಮನೇಲಿದ್ಯಾ ನೀನು? ನಡಿದೇ ಇರೋ ಮದುವೆಗೆ ಬಂದರೆ ಊಟ ಸಿಗಲ್ಲ ಅಂತ ಗೊತ್ತು. ಅಲ್ಲಿಗೆ ಬಂದು ಏನು ಮಾಡಲಿ ಮಾಯಾ ಡಾರ್ಲಿಂಗ್? ಕರೆಕ್ಟಾಗಿ ಹೇಳು, ಎಲ್ಲಿದ್ಯಾ? ದೂರ ನಿಂತು ನನ್ನ ಹೆದರ್ಸ್ತಾ ಇದೆಯಾ? ನಾನೊಂಥರ ಗಾಳಿ ಇದ್ದಂಗೆ ಸುತ್ತಾಡ್ತಾನೆ ಇರ್ತೀನಿ, ಆದರೆ ಯಾರಿಗೂ ಕಾಣಿಸಲ್ಲ. ಯಾಕೆ ಈ ರೀತಿ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದೆಯಾ? ನಾನು ಒಬ್ಳು ಹೆಣ್ಣು, ಮದುವೆ ಆಗಿ ಜೀವನದಲ್ಲಿ ಆರಾಮಾಗಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಅದನ್ನ ಮಾಡೋಕ್ಕೂ ಬಿಡ್ತಿಲ್ವಲ್ಲ, ಯಾಕೆ? ಯಾಕಾಗಿ ನಗ್ತಿದ್ಯಾ? ನೀನೊಂದು ಹೆಣ್ಣು ಅಂದ್ಯಲ್ಲ, ಅದಕ್ಕೆ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ತಾಳಿ ಕಟ್ಟೋಕ್ಕೂ ಮುಂಚೆ ಮುತ್ತು ಸಾರ್ಗೆ ನೀನು ಮಾಡಿರೋ ತಪ್ಪನ್ನ ಅರ್ಥ ಮಾಡಿಸಿದ್ರೆ ಸಾಕು. ನೀನು ಕಟ್ಟಬೇಕು ಅಂತಿರೋ ಅರಮನೆ ಢಮಾ. ಆಮೇಲೆ ಎಲ್ಲರೂ ನಿನಗೆ ಉಗಿತಾರೆ, ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ. ಆಮೇಲೆ ಊರು ಬಿಟ್ಟೇ ಹೋಗ್ಬೇಕಾಗತ್ತೆ. ಫೈನಲಿ ಅದೇ ಮುಹೂರ್ತದಲ್ಲಿ ಬೆಳ್ಳಿಗೆ ಮುತ್ತುಗೆ ಮದುವೆ ಮಾಡಿಸ್ತೀನಿ. ಅಲ್ಲಿಗೆ ನನ್ನ ಕೆಲಸ ಮುಗೀತು. ಏನಂತೀಯ? ಪಾಪ, ನಿನ್ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ರಾಜ. ದೇವ್ರು ಹಣೆ ಬರ್ದಲ್ಲಿ ಏನು ಬರ್ದಿರ್ತಾನೋ ಅದೇ ನಡೆಯುತ್ತೆ ಅಂತಾರಲ್ಲ, ಅದೇ ರೀತಿ ನಾನೇನು ಅನ್ಕೊಂಡಿರ್ತೀನೋ ಅದೇ ಆಗೋದು. ತಿಳಿತಾ? ನನ್ನ ಮದುವೆ ನಿಲ್ಲಿಸ್ಬೇಕಂತಿರೋ ನಿನಗೆ ನನ್ನಿಂದ ಒಂದು ಸ್ವೀಟ್ ನ್ಯೂಸ್ ಇದೆ, ಕೇಳಿಸ್ಕೋತೀಯಾ? ನೀನು ಮದುವೆ ಮಾಡಿಸ್ಬೇಕಂತಿರೋ ಬೆಳ್ಳಿ ಈಗ ನನ್ನ ವಶದಲ್ಲಿದ್ದಾಳೆ. ಮಾಯಾ, ನಿಜವಾಗ್ಲೂ ಹೇಳ್ತಾ ಇದೀಯಾ? ಇನ್ನೂ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋ ರಾಜ್ಕುಮಾರ. ನಮ್ಮ ಮನೆ ಕೆಲಸದವರು ಅವಳನ್ನ ಆಲ್ರೆಡಿ ಕಟ್ಟಾಕಿ ಅವಳ ಸುತ್ತ ಪಟಾಕಿ ಇಟ್ಟಿದ್ದಾರೆ. ನೀನೇನಾದ್ರೂ ಜಾಸ್ತಿ ಬುದ್ಧಿವಂತಿಕೆ ತೋರಿಸಿದ್ರೆ ದೀಪಾವಳಿಗೂ ಮುಂಚೆ ಬೆಳ್ಳಿ ಪಟಪಟ ಅಂತ ಸುಟ್ಟು ಬೂದಿ ಆಗೋಗ್ತಾಳೆ. ಮಾಯಾ, ಬೆಳ್ಳಿಗೇನು ಮಾಡಬೇಡ ಪ್ಲೀಸ್, ನಿನ್ ಕೈ ಮುಗಿತೀನಿ. ವಾ 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 ಆಗ್ಲೇನೋ ಹೇಳ್ತಿದ್ದೆ, ಎಲ್ರೂ ಮುಂದೆ ನಿನ್ ಮರ್ಯಾದೆ ತೆಗೆದು ಮುತ್ತು ಸರ್ ಮದ್ವೆನ ಬೆಳ್ಳಿ ಜೊತೆನೆ ಮಾಡಿಸ್ತೀನಿ ಅಂತ. ಈಗ ಹೇಳುವ ಮಾತು. ಪ್ಲೀಸ್ ಮಾಯಾ, ಅವಳು ಇನ್ನೂ ಬಾಳಿ ಬದುಕಬೇಕಾಗಿರೋಳು. ಅವಳು ಚೆನ್ನಾಗಿ ಬದುಕಬೇಕು, ನಾವೇನು ಇವತ್ತೇ ಸತ್ತೋಗ್ಬೇಕಾ? ನನ್ಗೇನ್ ಬೇಕಿದ್ರು ಮಾಡು ಮಾಯಾ, ಬೆಳ್ಳಿಗೆ ಮಾತ್ರ ಏನು ಮಾಡಬೇಡ. ಅಯ್ಯೋ, ಈ ಅಣ್ಣ ತಂಗಿ ಸೆಂಟಿಮೆಂಟ್ ನೋಡಿ ನನ್ನ ಕರಳು ಕಿತ್ತು ಬರ್ತಿದೆ ರಾಜ. ಸರಿ, ನಾನೀಗ ಏನ್ ಮಾಡ್ಬೇಕು ಹೇಳು? ಗುಡ್, ವೆರಿ ಗುಡ್. ತುಂಬಾ ಬೇಗ ಅರ್ಥ ಮಾಡ್ಕೋತೀಯ. ಈಗ ಬೆಳ್ಳಿ ಪ್ರಾಣ ಉಳಿಬೇಕು ಅಂದ್ರೆ ನೀನ್ ಮಾಡ್ಬೇಕಾಗಿರೋದು ಇಷ್ಟೇ. ಈಗ ನೀನ್ ನನ್ನ ವಿರುದ್ಧ ಇಟ್ಕೊಂಡಿರೋ ಎಲ್ಲ ಆಧಾರನೂ ನನ್ನ ಕೈಲಿ ಕೊಡ್ಬೇಕು. ಮತ್ತೆ ಯಾವತ್ತೂ ನನ್ನ ತಂಟೆಗೆ ಬರ್ಕೊಡ್ತು. ನಾನು ಎಲ್ಲೇ ಇದ್ರೂ ನೀನು ನನ್ನ ಜೊತೆ ಮಾತಾಡಬಾರ್ದು. ನಿನ್ನ ಪಾಡಿಗೆ ನೀನು ಇರ್ತೀಯ ಅಂತ ದೇವ್ರ ಮೇಲೆ ಆಣೆ ಮಾಡಿ ಹೇಳಿದ್ರೆ ಮಾತ್ರ ನಾನು ಬೆಳ್ಳಿನ ರಿಲೀಸ್ ಮಾಡ್ತೀನಿ. ಏಯ್, ಏನಾಯ್ತು ನಿನಗೆ? ಹುಚ್ಚಿಗೆ ಏನಾದ್ರೂ ಹಿಡಿತಾ? ಯಾಕೆ ಈ ರೀತಿ ಮೆಂಟಲ್ ತರ ನಗ್ತಿದ್ಯಾ?
ನೀನ್ ಕಂಡೀಷನ್ ಹಾಕೋದಂತೆ, ನಾನು ಅದಕ್ಕೆ ಒಪ್ಕೊಳ್ಳೋದಂತೆ, ನನ್ನ ಹತ್ರ ಇರೋ ಆಧಾರ ಎಲ್ಲ ನೀನು ಕೊಟ್ಬಿಟ್ಟು ನಾನು ಸರೆಂಡರ್ ಆಗೋದಂತೆ. ಕೇಳೋದಕ್ಕೆ ಎಷ್ಟು ಫನ್ನಿ ಆಗಿದೆ ಮಾಯಾ. ಕೀರ್ಚ್ ಬಿಡ್ವೆ, ಸೌಂಡ್ ಅಂದ್ರೆ ನನ್ಗೆ ಅಲರ್ಜಿ. ನೀನೀಗ ನಡ್ಕೊಳ್ತಿರೋ ರೀತಿ ಮೇಲೆ ಬೆಳ್ಳಿ ಜೀವನ ಡಿಪೆಂಡ್ ಆಗಿದೆ. ನೋಡು, ಯೋಚನೆ ಮಾಡು. ಮಾಯಾ ಡಾರ್ಲಿಂಗ್, ನೀನು ತುಂಬಾ ದಡ್ಡಿ. ಯಾಕೆ ಹೇಳು? ನೀನು ಯಾವಾಗಲೂ ಆಕಾಶದಲ್ಲಿ ಹಾರಾಡ್ತಾನೇ ಇರ್ತೀಯ. ಹಾಗಾಗಿ ಭೂಮಿಲಿ ಏನಾಗ್ತಿದೆ ನಿನಗೆ ಗೊತ್ತಾಗ್ತಾನೆ ಇಲ್ಲ. ಈಗ ಬೆಳ್ಳಿ ನಿನ್ ಕಸ್ಟಡಿನಲ್ಲಿಲ್ಲ. ನೀನ್ ಕೂಡಾಕಿರೋ ಮನೆಯಿಂದ ಯಾವಾಗ್ಲೂ ನಾನು ಬಿಡ್ಸ್ಕೊಂಬಂದಾಯ್ತು. ನೋ, ನೀನ್ ಸುಳ್ಳು ಹೇಳ್ತಿದ್ಯಾ. ನಾನು ಈ ಮಾತಿನ ನಂಬಲ್ಲ. ನಿನ್ನ ಆಳ್ಗಳಿಗೆ ಸರಿಯಾಗಿ ಮಾಂಜ ಕೊಟ್ಟಿದ್ದೇನೆ. ಈಗ ಅವರು ನಕ್ಷತ್ರ ಎಣಿಸ್ತಾ ಇರ್ತಾರೆ. ಹೋಗಿ ಕೇಳೋ, ಲೆಕ್ಕ ಹೇಳ್ತಾರೆ. ನಿನಗೆ ಈಗಲೂ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನೇರವಾಗಿ ಬೆಳ್ಳಿ ಕಟ್ಟಾಕಿರೋ ಜಾಗಕ್ಕೆ ಹೋಗು, ನಿನಗೆ ಗೊತ್ತಾಗುತ್ತೆ. ಬಾಯ್. ಪಾಪ, ಆ ಮುಗ್ದೆ ಬೆಳ್ಳಿಗೆ ತೊಂದರೆ ಕೊಡ್ತೀಯ. ಅವಳು ತಂಟೆಗೆ ಬಂದ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ತೋಟದ ಮನೆ ಬಾಗಿಲನ್ನ ಯಾರು ಓಪನ್ ಮಾಡಿದ್ದಾರೆ?